ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಶನಿವಾರ. ನಿದ್ದೆ ಕಂಪ್ಲೀಟೇ ಆಗಿಲ್ಲ. ನೆನ್ನೆ ಮಲಗಿರೋದು ಕೂಡ ಲೇಟ್, 12 ಗಂಟೆ ಆಗ್ಬಿಟ್ಟಿತ್ತು ಮಲಗಿರ್ಬೇಕಾದ್ರೆ. ಅಂದರೆ ನಾನು ಬಂದು ಬೆಡ್ಗೆ ಫೋನ್ ಇಟ್ಟಾಗ ಅದಾದಮೇಲೆ ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆನೂ ಇಲ್ಲ, ಅದ್ರ ಮುಂಚೆನೇ ಎಚ್ಚರ ಆಗೋಯ್ತು. ಏನು ಮಾಡಲಿ, ಈಗ 6:30 ಆಗ್ತಾಯಿದೆ. ನಿದ್ದೆ ಅಂತೂ ಬರ್ತಾ ಇಲ್ಲ. ಏನಾದರೂ ಕೆಲಸ ಮಾಡೋಣ ಅಂತ ಎದ್ದೆ. ಎಲ್ಲರೂ ಮಲಗಿದ್ದಾರೆ. ದಿನ ಬೇಗ ಎದ್ದಿರ್ತೀನಲ್ವಾ, ಸೊ ಅದೇ ಲೆಕ್ಕದಲ್ಲಿ ಇವತ್ತು ಕೂಡ ಅದೇ ಟೈಮ್ಗೆ ಎಚ್ಚರ ಆಗ್ಬಿಡುತ್ತೆ. ಸ್ನೇಹಿತರೆ, ಇವತ್ತು ನಮ್ಮ ಮನೆಗೆ ಗೆಸ್ಟ್ಗಳು ಬರೋರಿದ್ದಾರೆ. ಹಾಗೆ ನಾಳೆಗೆ ಸ್ವಲ್ಪ ಪ್ರಿಪರೇಷನ್ ಕೂಡ ಮಾಡಿಕೊಡ್ಬೇಕು. ಪ್ರಿಪರೇಷನ್ ಯಾಕೆ ಅಂದರೆ, ನೀವು ಕೇಳ್ತಾಯಿದ್ರಿ ನೋಡಿ, ಸಾನು ಬರ್ತ್ಡೇ ಮಾಡೋದಿಲ್ವಾ ಅಂತ. ಮಾಡದೇ ಇದ್ದರೆ ನಮ್ಮ ಸಾನು ಬಿಡ್ತಾಳ. ಅವಳಿಗೆ ಕೇಕ್ ಕಟ್ಟಿಂಗ್ ಅಂದರೆ ಇಷ್ಟ, ಫ್ರೆಂಡ್ಸ್ನ ಕರೆಯೋದು ಅಂದರೆ ಇಷ್ಟ. ಅವ್ರ ಜೊತೆ ಎಲ್ಲ ಸೇರಿಕೊಂಡು ಲೇಟಾಗಿ ಆಟಾಡಿಕೊಂಡು ತಿಂದ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡೋದು ಇಷ್ಟ ಅವ್ಳಿಗೆ. ನಾವು ಅವಳ ಬರ್ತ್ಡೇ ದಿನ ಊರಿಗೆ ಹೋಗಿದ್ವಲ್ಲ, ಅದಕ್ಕೆ ನಾಳೆ ಮಾಡೋಣ ಅಂತ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಮಾಡ್ಬೋದಿತ್ತು, ಬಟ್ ಏನೇನು ಪ್ರಿಪ್ರೇಷನ್ ಆಗಿಲ್ಲ. ಆಮೇಲೆ ಸ್ವಲ್ಪ ಡೌಟಲ್ಲಿದ್ವಿ, ಇವತ್ತಾ ನಾಳೆನಾ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೆ ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾಳೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸ್ನೇಹಿತರೆ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಈಗ ನಾನು ಮಲಗೋದಿಲ್ಲ, ನಿದ್ದೆ ಬರಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಏನಾದರೂ ಲ್ಯಾಪ್ಟಾಪ್ ತೆಗೆದು ನೋಡ್ತೀನಿ, ಏನಾದರೂ ಒಂದು ಸಿಗುತ್ತೆ ಮಾಡೋಕ್ಕೆ. ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿದೆ ಸ್ನೇಹಿತರೆ. ಈಗ ಎಲ್ಲರೂ ಎದ್ದಿದ್ದಾರೆ, ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಇದು ನಾನು ಸಂಡೇಸ್ ಮಾಡ್ತೀನಿ. ಇವತ್ತು ಸ್ಯಾಟರ್ಡೇ ಪೂಜೆ ಮಾಡೋದಿರುತ್ತೆ ಅಂದ್ಬಿಟ್ಟು ನಾನು ಬೇಗ ಸ್ನಾನ ಮಾಡ್ಕೊಳ್ತೀನಿ. ಆದರೆ ನಾಳೆ ಮಾಡೋಕ್ಕಾಗೋದಿಲ್ಲ, ಲೇಟ್ ಆಗಿಬಿಡ್ಬೋದು ಅಂದ್ಬಿಟ್ಟು ಇವತ್ತೇ ಸ್ವಲ್ಪ ಮಾಡೋಣ ಅಂಥೇಳಿ ಬರೀ ಸ್ಪೈಡರ್ ನೆಟ್ಸ್ ಇರುತ್ತೆ, ಅದನ್ನು ತೆಗೆದುಕೊಳ್ಳೋದಷ್ಟೇ. ಬೇರೆ ಡಸ್ಟಿಂಗು ಎಲ್ಲ ಏನೂ ಮಾಡೋದಿಲ್ಲ. ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಆಗಿದೆ. ಈಗ ಇದನ್ನು ತೆಗೆದ್ರೆ ಸಾಕು. ಆ್ಯಂಡ್ ಹೊರಗಡೆ ಸ್ವಲ್ಪ ಗೇಟ್ ಹತ್ರ ಕಟ್ಟಿರುತ್ತೆ ಸ್ಪೈಡರ್ ನೆಟ್ ಜಾಸ್ತಿನೇ. ಸೊ ಬರೋರಿಗೆ ಅದು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಧೂಳು ತೆಗೆದಾದ್ಮೇಲೆ ಸ್ನೇಹಿತರೆ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ತಿಂಡಿಗೆ ಇವತ್ತು ಇಡ್ಲಿ, ನೆನೆನೆ ಇಡ್ಲಿಗೆ ಹಾಕಿದ್ದೆ, ರುಬ್ಬಿ ಇಟ್ಟಿದ್ದೆ. ಸೊ ಇವತ್ತು ಜಾಸ್ತಿ ಕೆಲಸ ಇಲ್ಲ. ಇಡ್ಲಿಗೆ ರೆಡ್ ಚಟ್ನಿ ಮಾಡೋದು ನಾನು. ಗ್ರೀನ್ ಚಟ್ನಿ ಕೂಡ ಚೆನ್ನಾಗಿರುತ್ತೆ, ಬಟ್ ಸಾನುಗೆ ರೆಡ್ ಕಲರ್ ಚಟ್ನಿ ಇಡ್ಲಿ ಜೊತೆ ಸ್ಪೆಷಲ್ ಅನಿಸುತ್ತೆ. ಹಾಗಾಗಿ ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಚಟ್ನಿ ಮತ್ತು ಇಡ್ಲಿ ಎರಡು ತುಂಬಾ ಈಸಿ. ಸೊ ಅದರ ಪ್ರಿಪ್ರೇಷನ್ ನಡೀತಾ ಇದೆ. ಇದು ರೆಡ್ ಚಟ್ನಿಗೆ ನಾನು ತೆಗೆದುಕೊಂಡಿರೋದು ತೆಂಗಿನಕಾಯಿ, ಫ್ರೆಶ್ಲಿ ಗ್ರೇಟೆಡ್ ತೆಂಗಿನಕಾಯಿ. ಅದಕ್ಕೆ ಅದರ ಅರ್ಧದಷ್ಟು ಅಥವಾ ಅದರ ಅರ್ಧಕ್ಕಿಂತ ಕಡಿಮೆ ಹುರ್ಗಡ್ಲೆ ಇರಬೇಕು. ಅದರ ಜೊತೆ ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಆ್ಯಂಡ್ ಸ್ವಲ್ಪ ಪುದೀನ ಇಷ್ಟನ್ನು ನಾನು ಹುರ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ, ಪೌಡರ್ ಆಗಲಿ ಬೇಗ ಅಂತ ಹೇಳಿಬಿಟ್ಟು. ಅದರ ಜೊತೆ ಸ್ವಲ್ಪ ಹುಣಸೆ ಹಣ್ಣು, ಇದ್ರ 2ರಷ್ಟು, ಆ್ಯಂಡ್ ಸ್ವಲ್ಪ ಉಪ್ಪು, ಇಷ್ಟನ್ನು ನಾನೀಗ ರುಬ್ಕೊಳ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸ್ನೇಹಿತರೆ, ಮಶ್ರೂಮ್ ಟಿಕ್ಕಾ ಮಸಾಲ ಮಾಡಿದ್ದೆ ಅಂದ್ಬಿಟ್ಟು. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೋಡಿ 1 ಬಟ್ಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನಾವು ಜಾಸ್ತಿ ಎಣ್ಣೆ ಅಲ್ಲ, ಸ್ವಲ್ಪ ಅಂದರೆ ಅದು ತಳ ಹಿಡಿಯುತ್ತಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಫ್ರೈ ಮಾಡಬೇಕು. ಇದೆಲ್ಲ ಎಡ್ಜಸ್ಸಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಕಾಣುತ್ತೆ,
ಅಲ್ಲಿ ತನಕ ನಾವು ಇದನ್ನು ಒಂಥರ ತಂದೂರಿ ಸ್ಮೆಲ್ ಬರುತ್ತೆ ಆ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ ಮೇಲೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಮಶ್ರೂಮ್ಗೆ ಮಸಾಲ ಸೇರಿಸ್ತಾ ಇದ್ದೀನಿ. ಟಿಕ್ಕ ಮಸಾಲ ಮಾಡಬೇಕಲ್ವಾ, ಅದಕ್ಕೆ ನಾವು ತಂದೂರಿ ಮಸಾಲ ಹಾಕಬೇಕು. ಇದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಒಂದರಲ್ಲಿ 2 ಪೀಸ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಸಾನು ಕಟ್ ಮಾಡಿರೋದಿದ್ದು, ಅವಳಿಗೆ ತುಂಬ ಫೇವ್ರೆಟ್ ಕಟ್ ಮಾಡೋದಕ್ಕೆ. ಇದು ತುಂಬ ಸಾಫ್ಟ್ ಇರುತ್ತಲ್ವ, ಇಟ್ಸ್ ಸೇಫ್ ಅಂದ್ಬಿಟ್ಟು ನಾನು ಕೊಡ್ತೀನಿ. ಅದಕ್ಕೆ ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಒಂದು 1/4 ಸ್ಪೂನ್ ಆದರೂ ಹಾಕಬೇಕು. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಹಾಕಬೇಕು. ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಮಿನಿಮಮ್ 1 ಸ್ಪೂನ್ ಆದರೂ ಹಿಡಿಸತ್ತೆ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಸ್ವಲ್ಪ ಮೊಸರು. ಇದು ಗಟ್ಟಿ ಮೊಸರು ಇದ್ದರೆ ಒಳ್ಳೆಯದು. ಇದರಲ್ಲಿ ನೀರು ಸ್ವಲ್ಪ ಲೀಕ್ ಆಗಿ ಬಂದ್ಬಿಟ್ಟಿತ್ತು, ಹಾಗಾಗಿ ನಾನು ಡೈರೆಕ್ಟ್ ಹಾಕ್ತಾ ಇದ್ದೀನಿ. ಅಥವಾ ನೀರನ್ನು ತೆಗೆದ್ಬಿಟ್ಟು ನಾವು ಮೊಸರನ್ನ ಯೂಸ್ ಮಾಡಬೇಕು. 1 ಸ್ಪೂನಷ್ಟು ಅಥವಾ 2 ಟೀ ಸ್ಪೂನಷ್ಟು ನಾವು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಬೇಕು. ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಿ ತಕ್ಷಣವೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಟೈಮ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಅಂದರೆ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಈರುಳ್ಳಿ ನೋಡ್ಬೋದು ಈಗ ಫ್ರೈ ಆಗಿದೆ. ಪ್ಲಸ್ಸು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಇದು ಕೂಡ ನಾವು ಸ್ವಲ್ಪ ಎಡ್ಜಸಲ್ಲಿ ಬ್ಲ್ಯಾಕ್ ಬರೋ ಥರ ಫ್ರೈ ಮಾಡಬೇಕು. ಸಣ್ಣ ಉರಿ ಮಾಡಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. 2 ಬಟ್ಲಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಫ್ರೈ ಆದಮೇಲೆ ಅದನ್ನು ತೊಗೊಂಡು ಸಪ್ರೇಟಾಗಿ ನಾನು ಅದೇ ಪ್ಯಾನಲ್ಲಿ ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಗೊಜ್ಜಿಗೆ ಸೇರಿಸೋದಕ್ಕೆ. ಇದನ್ನು ನಾವು ಫ್ರೈ ಮಾಡ್ಕೊಂಡೇ ಹಾಫ್ ಕುಕ್ ಮಾಡ್ಕೊಳ್ಬೇಕು. ಆ ಕ್ರಂಚ್ ಇರಬೇಕು. ನೀರು ಹಾಕಿ ಅಥವಾ ಗೊಜ್ಜು ಜೊತೆ ಬೇಯಿಸಬಾರ್ದು, ಜಸ್ಟ್ ಮಿಕ್ಸ್ ಮಾಡಬೇಕು. ಹಾಗಾಗಿ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಹಾಫ್ ಕುಕ್ ಮಾಡ್ಕೊಳ್ಬೇಕು. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುತ್ತೆ. ಸೊ ಇದು ಮಸಾಲೆ ನೋಡಿ ತಣ್ಣಗಾಗಿದೆ. ಈಗ ರುಬ್ಕೊಳ್ತೀನಿ. ನೀರು ಸ್ವಲ್ಪ ಹಿಡಿಸುತ್ತೆ, ಹಾಕ್ಬೋದು. ನಾವು ಮ್ಯಾರಿನೇಟ್ ಮಾಡಿದಂಥ ಮಶ್ರೂಮ್ನ ನಾನು ಪ್ಯಾನಲ್ಲೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವಿದನ್ನು ತಂದೂರಿ ಥರ, ಅಂದರೆ ನಾವು ಕಲ್ಮಿ ಕಬಾಬ್ ಹೇಗೆ ಮಾಡ್ತೀನಿ ಓವನಲ್ಲಿ ಅಥವಾ OTGಯಲ್ಲಿ ಕುಕ್ ಮಾಡಿಕೊಂಡಾಗ, ಬೇಕ್ ಥರ ಮಾಡಿಕೊಂಡಾಗ ಅದು ಫ್ಲೇವರ್ ಚೇಂಜ್ ಆಗುತ್ತೆ. ಆದರೆ ಎಲ್ಲರ ಮನೇಲೂ ಇರೋದಿಲ್ಲ ಅಲ್ವಾ, ಹಾಗಾಗಿ ನಾನಿವತ್ತು ಪ್ಯಾನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಕುಕ್ ಆಗುತ್ತೆ. ಮಶ್ರೂಮ್ ನೀರು ಬಿಡುತ್ತೆ, ಹಾಗಾಗಿ ನಾವು ಮುಚ್ಚಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಬೇಕು. ಗಟ್ಟಿಯಾಗಿದೆ ನೋಡಿ ಎಲ್ಲನೂ. ಇದಕ್ಕೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈಗ ನಾವು ಸ್ಟವ್ ಮೇಲೆ ಮಾಡೋದ್ರಿಂದ ಅದು ಸಾಧ್ಯ ಇಲ್ಲ. ಬಟ್ ಇದು ನಾನೀಗ ಹೀಗೇ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಅದೇ ಪ್ಯಾನಲ್ಲಿ ನಾನೀಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ನಾನು ವಾಶ್ ಮಾಡ್ಕೊಳ್ತಾ ಇಲ್ಲ, ಆ ಮಸಾಲೆ ಇದ್ರೂ ಕೂಡ ನಡೆಯುತ್ತೆ. ಸೊ ಚೂರು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಫ್ರೈ ಮಾಡಿದ್ನೋ ಸ್ನೇಹಿತರೆ, ಅದು ಬಿಟ್ಟರೆ ಇನ್ನೇನು ಸೇರಿಸಿಲ್ಲ. ಈ ಮಸಾಲೆನ ಸ್ನೇಹಿತರೆ ನೀರು ಸೇರಿಸ್ದೆ ನಾನು ಹಾಗೇ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಮೊದಲೇ ಕುಕ್ ಮಾಡಿದ್ರಿಂದ ಜಾಸ್ತಿ ಓದಬೇಕಾಗಿಲ್ಲ, ಒಂದು ಕುದಿ ಬಂದರೆ ಸಾಕು. ಅದ್ರ ಜೊತೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಮಸಾಲೆ, ಸ್ವಲ್ಪ ಮಿಕ್ಕಿರೋದು ಇದು ಮಶ್ರೂಮ್ಗೆ ಮ್ಯಾರಿನೇಟ್ ಮಾಡಿದ್ನಲ್ಲ, ಅದು ಬರೀ ಮಶ್ರೂಮ್ ಮಾತ್ರನೇ ತೊಗೊಂಡು ಫ್ರೈ ಮಾಡಿದ್ದು. ಮಸಾಲೆ ಎಲ್ಲ ಹಾಗೇ ಇತ್ತು. ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಂದರೆ ಅದು ತಂದೂರಿ ಮಸಾಲ ಅಲ್ವಾ, ಸೊ ಅದನ್ನು ನಾನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ತೆಳ್ಳ ಇರಬಾರ್ದು, ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಫ್ಲೋಯಿ ಥರ ಇರಬಾರ್ದು, ಒಂದು ಗೊಜ್ಜು ರೀತಿಯಲ್ಲಿ ಒಂದು ಕಡೆ ಕೂರಬೇಕು. ಇದಕ್ಕೆ ನಾವು ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಇದು ನಾವು ತಂದೂರಿಗೇನೆ, ಅಂದರೆ ತಂದೂರಿ ಮಸಾಲ ಏನು ಮಶ್ರೂಮ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವೋ ಅದಕ್ಕೆ ಏನೆಲ್ಲ ಮಸಾಲೆ ಹಾಕಿದ್ವಿ ನೋಡಿ ಪೌಡರು, ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೋದು. ಆದರೆ ನೀವು ಟೇಸ್ಟ್ ಮಾಡಿ ನೋಡಿ ಒಂದ್ಸಾರಿ, ಅದು ಸಫಿಷಿಯೆಂಟು ಮೈಲ್ಡ್ ಆಗಿದೆ ಸಾಕು ಅನ್ನೋ ಹಾಗಿದ್ರೆ ಸಾಕು. ಇಲ್ಲ ಅಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಏನೇನು ಹಾಕಿದ್ರೂ ಅದೆಲ್ಲನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋ ಅಷ್ಟು ನಾವು ಕುದಿಸ್ಕೊಳ್ಬೇಕು. ಈಗ ನೋಡಿ ಸ್ನೇಹಿತರೆ, ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಿರೋದು ಕಾಣ್ತಿದೆ ಅಲ್ವಾ, ಇದಕ್ಕೆ ನಾವೀಗ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಬಿಡ್ಬೇಕು. ಇದ್ರ ಜೊತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ. ಯಾವುದೂ ನಾವು ಕುಕ್ ಮಾಡೋ ನೆಸಸರಿ ಇರೋದಿಲ್ಲ. ತಿಂಡಿ ಆಯಿತು ಸ್ನೇಹಿತರೆ, ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಬೇರೆ ಕೆಲಸ ಆದರೆ ಎಡಿಟಿಂಗ್ ಕೆಲಸನೇ ಎತ್ಕೊಳ್ಬೇಕು. ಸೊ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರು ಕೂಡ ಫೋನ್ ಮಾಡಿದರು, ಇನ್ನೇನು ಹೊರಟಿದ್ದೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಪಿಕ್ ಮಾಡೋದಕ್ಕೆ ಹೋಗಬೇಕು. ಯಾರು ಅಂದರೆ ನನ್ನ ತಂಗಿ ಬರ್ತಾ ಇದ್ದಾಳೆ. ಸಾನುಗೆ ಧಾನ್ವಿ ಇರಬೇಕು ಬರ್ತಡೇಗೆ, ಅವಳು ಬರಬೇಕು ಅಂದ್ಬಿಟ್ಟು ತುಂಬಾ ಇಷ್ಟ. ಅವಳು ಬರ್ತಡೇಗೆ ಇವಳು ಹೋಗಬೇಕು ಅಂತಲೂ ಇಷ್ಟ, ಇವಳು ಬರ್ತಡೇಗೆ ಅವಳು ಬರಬೇಕು ಅಂತಲೂ ಇಷ್ಟ. ಅದಕ್ಕೆ ಅವಳನ್ನ ಕರೆಸಿದ್ದೀವಿ. ಹಾಗೆ ಸಂಜೆ ಇನ್ನು ಗೆಸ್ಟ್ ಬರೋರಿದ್ದಾರೆ, ಅದು ಯಾರು ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಹಾಗೆ
ಎಡಿಟಿಂಗ್ ಮುಗಿಸ್ಬೇಕು. ಈಗ ಹೋಗಿ ಕೂತ್ಕೊಳ್ತೀನಿ ಸ್ನೇಹಿತರೆ. ಇನ್ನು ಮನೆ ಕೆಲಸ ಇವತ್ತು ಇನ್ನೇನು ತೊಗೊಳೋದಿಲ್ಲ. ಇದನ್ನು ಮುಗಿಸ್ಬಿಟ್ಟು ಬೇಗ ಆದರೆ ತೊಗೊಳ್ತೀನಿ. ಅಂದರೆ ಅದ್ರ ಜೊತೆ ಸ್ವಲ್ಪ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಅದೆಲ್ಲ ಇರುತ್ತೆ ಅಷ್ಟೇ ಬಿಟ್ಟು ಸ್ಪೆಷಲ್ ಥಿಂಗ್ ಅಂತ ಇವತ್ತು ಏನು ತೊಗೊಳೋದಿಲ್ಲ. ಆದಷ್ಟು ಬೇಗ ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಡೆಕೋರೇಷನ್ ಶುರು ಮಾಡೋಣ ಅಂತ ನನ್ನ ಇಷ್ಟ. ಏನೇನೂ ಪ್ಲ್ಯಾನ್ ಮಾಡಿಲ್ಲ ನಾನಿನ್ನು. ಡೆಕೋರೇಷನ್ ಹೇಗಿರಬೇಕು ಅಂತ ಹೇಳಿಬಿಟ್ಟು ಇದನ್ನು ಮಾಡಲಾ ಅದನ್ನು ಮಾಡಲಾ, ಮೊದಲು ಅದನ್ನು ಮುಗಿಸ್ಬಿಡ್ಲಾ ಇದನ್ನು ಮುಗಿಸ್ಬಿಡ್ಲಾ ಅಂತ ಡಿಲೆಮಾಲಿ ನನಗೆ ಎಕ್ಸಾಕ್ಟ್ ಫಿಗರ್ ಏನೂ ಸಿಗ್ತಾನೇ ಇಲ್ಲ. ರಾಜೇಶ್ಗೆ ಹೇಳಿದೆ, ನೀನು ನಿಧಾನಕ್ಕೆ ನೀನು ಕೆಲಸ ಮಾಡ್ಕೊ, ಆಮೇಲೆ ಬೇಕಿದ್ರೆ ನೋಡೋಣ, ಡೆಕೋರೇಷನ್ಗೆ ನಾನು ಹೆಲ್ಪ್ ಮಾಡ್ತೀನಿ ಅಂದಿದ್ದಾರೆ. ನೋಡೋಣ ಸ್ನೇಹಿತರೆ. ವೆಲ್ಕಮ್ ಹೋಮ್. ಥ್ಯಾಂಕ್ ಯು. ಅಪ್ಪ ಏನು ಆಗಲೇ ನೋಡ್ತಿದ್ರಲ್ಲ, ಏನು ಮಾತಾಡ್ದಂಗೆ. ಬನ್ನಿ, ಏನು ಸಮಾಚಾರ? ಏನಿಲ್ಲ. ಎಲ್ಲ ನೀವೇ ಹೇಳಬೇಕು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಅಯ್ಯೋ ಸೂಪರ್ ಇದ್ದೀವಿ. ನೀವು ಹೇಗಿದ್ದೀರಾ? ನೀವು ಸೂಪರ್ ಇದ್ದೀವಿ ಅಲ್ವಾ? ಇನ್ನ ಕಟ್ ಮಾಡ್ಬಿಟ್ಟಿದ್ದೀರಾ? ಯಾವಾಗ? ಏನು ಹೇರು ಅದೇ ದಸರಾದಲ್ಲಿ ಇದ್ವಲ್ಲ ಮೈಸೂರಲ್ಲಿ, ಅವಾಗ ನಾನೇ ಕಟ್ ಮಾಡಿದ್ದು. ಇಲ್ಲಿ ನೋಡ್ರಪ್ಪ, ಮಗಳಿಗೆ ಅಷ್ಟು ಕ್ಲೀನಾಗಿ ಬಂದಿಲ್ಲ. ನನ್ನ ಥರನೇ ಬಂದಿದೆ. ಮೇಲೆ ಹಿಂದೆ ಮೇಲೆ ಕೆಳಗೆ ನೋ ಪ್ರಾಬ್ಲಮ್ ಬಿಡು. ನಿಮ್ಮ ಅಮ್ಮನ ಹತ್ರ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ಯಾ? ನನಗೆ ಉದ್ದ ಕೂದಲು ಬೇಕು ಅಂದೆ. ಒಂದು ಸ್ವಲ್ಪ ಈ ಕಡೆ ನಾನು ಅಮ್ಮ ಏನಂದ್ಲು? ಕಟ್ ಮಾಡಿಸ್ಕೊತೀಯೋ ಇಲ್ವೋ ಅಂತ ಹೇಳಿದ್ಲಾ? ಜಡೆ ಹಾಕ್ಬೇಕಾದ್ರೆ ಹಿಂಗೆ ಮಾಡ್ತಾರಲ್ಲ, ಅದಕ್ಕೆ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಮಾಡ್ಕೊಬಿಡು, ದಿನ ಕೂಗಾಡ್ಕೊಂಡು ಇರೋಕ್ಕಾಗಲ್ಲ ಅಂತ ಕಟ್ ಮಾಡ್ಬಿಟ್ಟೆ. ನನಗೆ ಉದ್ದ ಕೂದಲು ಇಷ್ಟ ಇಲ್ವಾ? ಒಳ್ಳೇದಾಯ್ತು. ಮತ್ತೆ ಯಾಕೆ ಅಮ್ಮನ ಹತ್ರ ಬೈಸ್ಕೋಬೇಕಿತ್ತು? ಒಟ್ಟಿಗೆ ಮಾಡಿಸ್ಕೊಳ್ಳೋದಲ್ವಾ? ಇನ್ನೇನು ಸಮಾಚಾರ? ಇನ್ನೇನಿಲ್ಲ. ಶಾಪಿಂಗ್ ಆಯ್ತಾ? ಆಯ್ತು. ಏನೇನು ತಗೊಂಡ್ರಿ? ಶೂಸು? ಅಲ್ಲ ಮನೆಯಲ್ಲ ತೋರಿಸ್ದೆ, ಇಲ್ಲಿ ತಂದಿಲ್ಲ. ಅಯ್ಯಯ್ಯ, ನಾವು ನೋಡಂಗಿಲ್ವಾ ಈಗ? ಬ್ಯಾಗ್ ತೂಕ ಆಗೋಯ್ತು ಅಂತ ತಂದಿಲ್ಲ. ಕೂತ್ಕೊಳ್ಳಿ. ನೀರು ಕೊಡ್ಲಾ? ಮಜ್ಜಿಗೆ ಕೊಡ್ಲಾ? ಬಂದೆ ಈಗ ಕಬ್ಬಿನ ಜ್ಯೂಸ್. ಹಾಂ, ಹೋಗಿ ಮಲ್ಕೋಬೇಕಂತೆಲ್ಲ ಮಲ್ಕೋ. ಇನ್ನು ನೋಡಿ ಸ್ನೇಹಿತರೆ, ಅಮ್ಮ ಬಂದಿದ್ದಾರೆ, ಹಾಗೆ ಅಲ್ಲಿ ಅಪ್ಪ ಕೂಡ ಬಂದಿದ್ದಾರೆ. ಅಂದರೆ ಈ ಸರಿ ಸಾನು ಬರ್ತ್ಡೇಗೆ, ನೀವು ಬರ್ತ್ಡೇಗೆ ಯಾವತ್ತೂ ಬರೋದೇ ಇಲ್ಲ, ನೀವು ಬರಲೇಬೇಕು ಅಂದ್ಬಿಟ್ಟು ಸಾನು ಹೇಳಿ ಕರೆಸ್ಕೊಂಡಿರೋದು. ಆ್ಯಂಡ್ ಧಾನುಗೆ ಈಗ ಒಂದು ಆ್ಯನ್ಯುವಲ್ ಡೇ ಇದೆ, ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂದ್ಬಿಟ್ಟು ಅವಳು ಶಾಪಿಂಗ್ ಮಾಡಿ ಹಾಗೆ ಈ ಕಡೆ ಬಂದಳು. ಅಮ್ಮ ಅಪ್ಪನೂ ಬರ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು. ಸೊ ದಿಸ್ ಇಯರ್ ಸಾನು ಬರ್ತ್ಡೇ ಸೆಲೆಬ್ರೇಷನ್ಗೆ ಅವಳ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಚಿಕ್ಕಮ್ಮ ಬಂದಿದ್ದಾರೆ. ಈಗ ಸ್ನೇಹಿತರೆ, ಇವತ್ತು ಸೆಲೆಬ್ರೇಷನ್ಗೆ ತಯಾರಿ ಅಂತೂ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗೆ ಇವತ್ತೇ ಮಾಡೋಣ ಅಂತ ಇಷ್ಟ ಇತ್ತು. ಯಾಕೆ ಅಂದರೆ ಇವತ್ತು ಸ್ವಲ್ಪ ಲೇಟ್ ಆದರೂ ಕೂಡ ಮಕ್ಕಳು ನಾಳೆ ಸ್ಕೂಲ್ ಇರೋದಿಲ್ಲ ನೋಡಿ, ನಿಧಾನಕ್ಕೆ ಹೇಳೋದು ಮಾಡೋದು ಮಾಡ್ಬೋದು. ಅವ್ರ ಪೇರೆಂಟ್ಸ್ ಕೂಡ ಓಕೆ ಬಿಡು ನಾಳೆ ರಜಾ ಇದೆಯಲ್ಲ ಅಂತ ಅಂದ್ಕೊಳ್ತಾರೆ. ನನಗೆ ಇವತ್ತು ಇಷ್ಟ ಇತ್ತು. ಇವತ್ತು ನಮ್ಮ ಅಪ್ಪ ಬರೋದು ಸ್ವಲ್ಪ ಡೌಟ್ ಇತ್ತು. ನಾಳೆ ಬರ್ತೀನಿ ಅಂತ ಹೇಳಿದರು, ಬಟ್ ಸಡನ್ನಾಗಿ ಇವತ್ತು ಬಂದರು. ಅದೊಂದು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಅದ್ರ ಜೊತೆ ನನ್ನ ಕೆಲಸಗಳು ಕೂಡ ಇತ್ತು. ಅಂದರೆ ಒಂದು ಎಡಿಟಿಂಗ್ ಮಾಡಬೇಕಿತ್ತು, ಅದು ಫುಲ್ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ತಯಾರಿ ಶುರು ಮಾಡ್ಕೊಳ್ಳೋಣ, ಆದರೆ ಇವತ್ತೇ ಮಾಡೋಣ ಅಂತಿದ್ದೆ. ಬಟ್ ಅದು ತುಂಬಾ ಟೈಮ್ ಹಿಡಿಸ್ತು, ಆಗಲಿಲ್ಲ. ಸೊ ಫೈನಲಿ ಅಟ್ಲೀಸ್ಟ್ ನನ್ನ ವೀಡಿಯೋ ಆದರೂ ರೆಡಿ ಆಯಿತು. ನಾಳೆ ಅಂತೂ ಸ್ನೇಹಿತರೆ ಫುಲ್ ಡೇ ನನಗೆ ಲ್ಯಾಪ್ಟಾಪ್ ಹತ್ರ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಫುಲ್ಲು ಮುಗಿಸಿದ್ದೀನಿ. ಸೋಮವಾರಕ್ಕೆ ವಿಡಿಯೋ ರೆಡಿ ಮಾಡಿ ಇಟ್ಬಿಟ್ಟು ಈಗ ನಾನು ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಅಂದರೆ ನಾಳೆ ಬೇರೆ ಬೇರೆ ಕೆಲಸಗಳಿರುತ್ತಲ್ಲ, ಹಾಗಾಗಿ ಇವತ್ತು ಎಲ್ಲೆಲ್ಲಿ ಏನೇನೋ ಎತ್ತಬೇಕೋ ಎಲ್ಲ ಎತ್ತಿಡ್ತಾ ಇದ್ದೀನಿ. ನಾಳೆ ಸಾನು ಸ್ಕೂಲ್ ಡ್ರೆಸ್ ಕೂಡ ಇವತ್ತೇ ಒಗೆದ್ಬಿಟ್ಟು ಒಣಗಾಕಿ ಎಲ್ಲ ಮಡಚಿ ಕೂಡ ಇಡ್ತಾಯಿದ್ದೀನಿ. ಐರನ್ ಆದರೆ ಇವತ್ತೇ ಐರನ್ ಕೂಡ ಮಾಡಬೇಕು. ಸೊ ಹೀಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ದಿನ. ಸೊ ನಾಳೆ ಸೆಲೆಬ್ರೇಷನು ತುಂಬ ಪ್ಲ್ಯಾನಿಂಗ್ ಅಂತ ಏನಿಲ್ಲ, ಬಟ್ ಸಿಂಪಲ್ಲಾಗೇ ಒಂದು ಕೇಕ್ ಕಟ್ ಮಾಡಬೇಕು ಅಷ್ಟೇ. ಸಾನು ಅವ್ರ ಫ್ರೆಂಡ್ಸನ್ನು ಕರಿಬೇಕು. ನನಗೆ ಬರ್ತ್ಡೇ ಅಂದಮೇಲೆ ಸ್ವಲ್ಪ ಆದರೂ ಡೆಕೋರೇಷನ್ ಮಾಡಬೇಕು ಅಂತ ಇಷ್ಟ. ಇಲ್ಲಾಂದರೆ ನನಗೆ ಬರ್ತ್ಡೇ ಫೀಲ್ ಬರೋದಿಲ್ಲ. ಸಾನುಗೆ ಹೆಂಗೆ ಕೇಕ್ ಕಟ್ ಮಾಡಲಿಲ್ಲ ಅಂದರೆ ಬರ್ತ್ಡೇ ಅನಿಸೋದಿಲ್ವೋ, ಹಂಗೆ ನನಗೆ ಸ್ವಲ್ಪ ಆದರೂ ಡೆಕೋರೇಷನ್ ಇಲ್ಲ ಅಂದರೆ, ಬಲೂನ್ಸ್ ಇಲ್ಲ ಅಂದರೆ ನನಗೆ ಬರ್ತ್ಡೇ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಿದ್ದು ಅಷ್ಟೇ.
ಈಗ ಎಲ್ಲರೂ ಬಂದಿದ್ದಾರಲ್ಲ, ನನಗೂ ಕೂಡ ಈಸಿ ಆಗುತ್ತೆ. ಸೊ ಓಕೆ ಸ್ನೇಹಿತರೆ, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನಾಳೆ ವ್ಲಾಗಲ್ಲಿ. ನೀವೇನೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.